ವಾಸುದೇವಸ್ಯ ಮಾಹಾತ್ಮ್ಯಂ ಪಾಂಡವಾನಾಂ ಚ ಸತ್ಯತಾಂ ದುರ್ವೃತ್ತಂ ಧಾರ್ತರಾಷ್ಟ್ರಾನಾಂ ಚ ಅಂತ ತಿಳಿಸ್ತಾರೆ ವ್ಯಾಸ ಮಹರ್ಷಿಗಳು. ಅಂದ್ರೆ ವಿಶೇಷವಾಗಿ ಮಹಾಭಾರತದಲ್ಲಿ ನಮಗೆ 3 ಎದ್ದು ಕಾಣಿಸತ್ತೆ. ಮೊದಲನೇದು ವಾಸುದೇವಸ್ಯ ಮಾಹಾತ್ಮ್ಯಂ. ವಾಸುದೇವ ಅಂದರೆ ಸಾಕ್ಷಾತ್ತು ಪರಮಾತ್ಮ, ನಮ್ಮ ಹೃದಯದಲ್ಲಿರುವಂತಹ ಅಂತರಾತ್ಮ ಅಥವಾ ಭೂತಾತ್ಮನೇ ವಾಸುದೇವ. ಅದಕ್ಕೆ ವಾಸನಾದ್ ವಾಸುದೇವಸ್ಯ ವಾಸಿತಂ ತೇ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ ಅಂತ ಹೇಳ್ತಾ ಇರುವಂತದ್ದು. ಇಷ್ಟು ಹೇಳ್ತೀರಾ. ವಾಸುದೇವ ಅಂದರೆ ಶ್ರೀಕೃಷ್ಣ ಪರಮಾತ್ಮ. ಸೊ ಶ್ರೀಕೃಷ್ಣನ ಮಾಹಾತ್ಮ್ಯವನ್ನು ತಿಳಿಸುತ್ತದೆ ಅನ್ನೋದು 2ನೇ ವಿಗ್ರಹ ವಾಕ್ಯ. ಇಷ್ಟಾದ್ಮೇಲೆ ಪಾಂಡವಾನಾಂಚ ಸತ್ಯತಾಂ, ಪಾಂಡವರದು ಸತ್ಯತೆ ಧರ್ಮನಿಷ್ಠತೆಯನ್ನು ಅದನ್ನ ಎದ್ದು ತೋರಿಸುತ್ತೆ ಈ ಮಹಾಭಾರತದಲ್ಲಿ. ಅದಕ್ಕೋಸ್ಕರ ಇದು 2ನೇದು ಲಕ್ಷ್ಯ ಮಹಾಭಾರತದ್ದು. ದುರ್ವೃತ್ತಂ ಧಾರ್ತರಾಷ್ಟ್ರಾನಾಂ ಚ ಅಂತ ಹೇಳ್ತಾ ಇದ್ದಾರೆ. ಧಾರ್ತರಾಷ್ಟ್ರ ಅಂದ್ರೆ ಧೃತರಾಷ್ಟ್ರನ ಸಂತಾನವನ್ನು ಧಾರ್ತರಾಷ್ಟ್ರ ಅಂತ ಕರಿತೀವಿ. ಅವನೇ ದುರ್ಯೋಧನ, ದುಶಾಸನ ಇವರೆಲ್ಲಾನು ಬರುವಂತವ್ರು. ಅವ್ರ ಸೈನ್ಯಕ್ಕೆ ಸಂಬಂಧಪಟ್ಟಿರುವಂತಹ ಆ ಪಂಗಡಕ್ಕೆ ಇರುವಂತಹ ಕರ್ಣ, ಶಕುನಿ ಇವರೆಲ್ಲಾನು ಬರುವಂತವ್ರು ದುರ್ವೃತ್ತಂ ಧಾರ್ತರಾಷ್ಟ್ರಾನಾಂ ಚ. ಮತ್ತೆ ಅವ್ರು ಮಾಡುವಂತಹ ದುರ್ವೃತ್ತಿ ಅಂದ್ರೆ ಸದ್ವೃತ್ತ ಅಲ್ಲ ನೋಡಿ, ದುರ್ವೃತ್ತ. ಸೊ ಸದ್ವೃತ್ತ ಯಾವುದು, ದುರ್ವೃತ್ತ ಯಾವುದು ಅನ್ನೋದನ್ನ ನಮಗೆ ವಿಶೇಷವಾಗಿ ಮಹಾಭಾರತ ತೋರಿಸೋದ್ರಿಂದ ಮತ್ತೆ ಇದು ಆಯುರ್ವೇದವೇ ಆಗಿರುವಂತದ್ದು. ಯಾಕೆಂದ್ರೆ ಒಂದೊಂದು ಹೆಜ್ಜೆಯಲ್ಲೂ ಇಂದ್ರಿಯೋಪಕ್ರಮಣೀಯ ದಿನಚರ್ಯ ಋತುಚರ್ಯಗಳು ಎದ್ದು ಕಾಣಿಸುತ್ತೆ ಮಹಾಭಾರತದಲ್ಲಿ. ಹೆಂಗ್ ಬದುಕಬೇಕು, ಈರ್ಷ್ಯ, ಲೋಭ, ಮದ, ಮಾತ್ಸರ್ಯಗಳು ಒಂದು ಕಡೆ ಆಗಿರುತ್ತೆ. ಅದೇ ಧಾರ್ತರಾಷ್ಟ್ರ ಪಕ್ಷ, ಅದೇ ದುರ್ಯೋಧನ ದುಶಾಸನಗಳು ಪ್ರತಿಪಾದನೆ ಮಾಡುವಂತದ್ದಾಗಿರುತ್ತೆ. ಇನ್ನು ಸದ್ವೃತ್ತ ಧರ್ಮ, ಸತ್ಯ, ಅಹಿಂಸಾ ಇದನ್ನೆಲ್ಲನೂ ಪ್ರತಿಪಾದನೆ ಮಾಡುವಂತದ್ದು ಪಾಂಡವ ಪಕ್ಷಪಾತ ಆಗಿರುತ್ತೆ. ಒಂದು ಸತಿ ಇರಬೇಕು ಅಂದ್ರೆ ಹೆಂಗೆ ಇರಬೇಕು ಅನ್ನೋದು ತೋರಿಸ್ಕೊಡೋರು ಪಾಂಡವರು, ಹೆಂಗೆ ಇರಬಾರದು ಅನ್ನೋದನ್ನ ತೋರಿಸ್ಕೊಡೋದು ಧಾರ್ತರಾಷ್ಟ್ರ ಪಕ್ಷರು ಅಥವಾ ಕೌರವರು. ಮತ್ತೆ ಹೆಂಗಿರ್ಬೇಕು ಹೆಂಗಿರಬಾರ್ದು ಅಂತ ನಾವು ತಿಳಿಸ್ಕೊಡುವಂತವನು ತೋರಿಸುವವನು ವಾಸುದೇವ. ನೋಡಿದ್ರ, ಇದು ಮಹಾಭಾರತ. ಒಂದೇ ಒಂದು ಮಾತಲ್ಲಿ ಸ್ಪಷ್ಟವಾಗಿ ಸಂಕ್ಷಿಪ್ತವಾಗಿ ಸುಲಲಿತವಾಗಿ ಹೇಳ್ಬೇಕು ಅಂದ್ರೆ ಹೆಂಗಿರ್ಬೇಕು ಪಾಂಡವರು, ಹೆಂಗಿರಬಾರ್ದು ಕೌರವರು, ಹೆಂಗಿರ್ಬೇಕು ಹೆಂಗಿರಬಾರ್ದು ಅಂತ ತೋರಿಸುವವರು ನಮಗೆ ವಾಸುದೇವ. ಇಷ್ಟೇ ಮಹಾಭಾರತ. ವಾಸುದೇವಸ್ಯ ಮಾಹಾತ್ಮ್ಯಂ ಪಾಂಡವಾನಾಂಚ ಸತ್ಯತಾಂ ದುರ್ವೃತ್ತಂ ಧಾರ್ತರಾಷ್ಟ್ರಾನಾಂಚ ಅಂತ ಹೇಳ್ತಾ ಇರುವಂತದ್ದು.